ಏನಿ ನಾಯಿ ಮಾಡ ಗೊಂಬೆ ಹಾಯ್ ಮಾಡೆ. ಅಯ್ಯೋ ಅದು ಫ್ಲಾಟ್ ಗೊಂಬೆ ಪಚ್ಚ ಬಿಟ್ಟವಳೆ. ಗೊಂಬೆ ಗೊಂಬೆ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ನನ್ನ ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿರೋದು ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವಿಲ್ಲಿಂದ ಒಳಗಡೆ ದರ್ಶನಕ್ಕೆ ಅಂತ ಹೋಗ್ತಿದ್ದೀವಿ. ಇಲ್ಲಿ ಫಸ್ಟು ಪೂಜೆ ಐಟಮ್ಸ್ನ ತೊಗೊಂಡು ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ಆಮೇಲೆ ಅಲ್ಲಿ ಪೂಜೆ ಮಾಡ್ಸೋಕ್ಕೆ ಹೋಗಿ ಹೋಗಬೇಕು. ದೇವಸ್ಥಾನ ಬಾಗ್ಲಾಕಲ್ಲ ಇಲ್ಲ, ಬೆಳಿಗ್ಗೆ 6 ಗಂಟೆ ತೆಗೆದ್ರೆ 8 ಗಂಟೆ ಬೇಕಾ ಸೀರೆ ಸೀರೆ ಇಲ್ಲ ತಗೊಳ್ಳಿ ಹಿಡ್ಕೊಳ್ಸಿ ಇರು ಬಂದು ಇಲ್ಲ ಪುಟರ್ಚೆ ಕೊಡ್ತಾರ ಅಮ್ಮನಿಗೆ. ಹೂವು ಕೊಡಪ್ಪ, ತುಳಸಿ ಇಡ್ತಾರೆ ಅಮ್ಮನಿಗೆ. ಗಣಪತಿ ಅಲ್ವಲ್ಲಕ್ಕ, ತುಳಸಿ ಅಮ್ಮನವ್ರಿಗೆಲ್ಲ ಇಷ್ಟ. ಬರ್ಲಿ 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 ಅಮ್ಮ ಬರ್ತಾ ಇಸ್ಕೊಳ್ಳೋಣ ಬಾ. ದೇವ್ರ ಕಸಿಲ್ವಲ್ಲ ಅವಳ ಹತ್ರ ಇಸ್ಕೊಳ್ಳೋಣ ಬಾ, ಅವಳ ಹತ್ರ ಇದೆ. ಏ ಮಗು ಹಿಡ್ಕೊಳ್ಳೆ. ಏನು ಮಾಡ್ತಿದ್ಯಾ? ಇದು ಅಳಿಸ್ಬೇಕು. ದೂರದಲ್ಲಿರಲ್ಲ ಅದಷ್ಟೇ ಬಿಡು, ಹಂಗೆ ಕೊಡೋಣ. ಅದೆಲ್ಲ ಮೊಗ್ಗೆ ಇರುತ್ತೆ. ಇಲ್ಲಿ ವೈಷ್ಣವ್ ದರ್ಶನಕ್ಕೆ ದಾರಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಗಲಾಟೆ ಮಾಡಬೇಡಿ ಅಮ್ಮ, ಹಿಂದೆ ಬಾ, ನಾನು ಮುಂದೆ ಹೋಗ್ತೀನಿ, ಫೋಟೋ ಹಿಡಿತೀನಿ. ಇದಿರೋರು ಬಂದ್ಬಿಡ್ರೆ ಮುಂದೆ ದೇವ್ರ ನೋಡಿ ತಮ್ಮಕ್ಕೆ ಹೋಗ್ಬಿಡ. ದೇವ್ರು ನೋಡು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹೋಗ್ತೀಯಾ? ನೋಡಿ ಬಂಗ್ಲೆ ಕಾಸು ಸರಿ.
ಹಾಂ ದರ್ಶನ ಆಯಿತು. ದರ್ಶನ ಎಷ್ಟು ಚೆನ್ನಾಯ್ತಲ್ಲ. ಇದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೇಯ್ನ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನನಗೆ ಎಷ್ಟು ನೋಡಬೇಕು ಅಂತ ಬಂದಿದ್ದೀತಪ್ಪ. ನಂಗೆ ಗೊತ್ತೇ ಇರಲಿಲ್ಲ ಕಣ ನಂದು ಬರೋದು. ಅನ್ಎಕ್ಸ್ಪೆಕ್ಟೆಡ್ ಸಡನ್ ಪ್ಲ್ಯಾನ್. ರಂಗನಾಥ ಸ್ವಾಮಿ ಅಂತ ಇದು. ನಂದು ವೃಷಭ ರಾಶಿ ಇಲ್ಲ, ನಂದು ವೃಷಭ ರಾಶಿ ವಜ್ರ ವೈಡೂರ್ಯ ನೀಲೆ ಅಂತೆ ಹಾಕೊಳ್ಳೋದು ಮುತ್ತು ಇದೆ. ಅಧಿಪತಿ ಯಾವ ಕಲರು? ಕಲರ್ ನೋಡ್ಲಿಲ್ಲ ಅಲ್ಲಿ. ಇಲ್ಲ ಹಾಕಿದ್ದಾರೆ ಕಲರ್. ಅವಳ ಅನ್ಸುತ್ತೆ. ಹಾಂ ಅವಳು ಅವು ಕರೆಕ್ಟ್ ಅವಳ ಅಂತ ಹಾಕಿರು. ರಂಗನಾಥ ಸ್ವಾಮಿ ದೇವ್ರ ದರ್ಶನ ಆಯಿತು. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಅಂದರೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ಎಲ್ಲ ಬೇಲ್ದಣ್ಣು ಕೊಡಿಲಿ. ಬೇಲ್ದಕಾಯಿ, ಪರಂಗಿ ಹಣ್ಣು, ಪಪ್ಪಾಯ ಮತ್ತು ಬೇಲ್ದಣ್ಣು ತುಂಬ ಕಮ್ಮಿ. 50 ರೂಪಾಯಿಗೆ ನೋಡಿ ಎಷ್ಟೊಂದು ಸಿಕ್ಕಿದೆ. ಇದಿಷ್ಟು 50 ರೂಪಾಯಿಗೆ ಬೇಲ್ದಣ್ಣು ಕಮ್ಮಿ. ಯಾಕಂದರೆ ಇಲ್ಲೇ ತೋಟದಲ್ಲೆಲ್ಲ ಇಲ್ಲೇ ತೋಟದಲ್ಲಿ ಬೆಳೀತಾರೆ, ಹಂಗಾಗಿ ಕಮ್ಮಿ ಅಲ್ಲಮ್ಮ. ಇಬ್ಬರು ತಗೊಳ್ಳಿ ಅಂತ ಹೇಳಿ ಕೊಟ್ಬಿಡು. ವೈಭವ ವೈಬಣ್ಣ ಓಯ್ ಇಲ್ಲಿ ನೋಡಿ, ಇಲ್ಲೇ ನೆಕ್ಸ್ಟ್ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. ಏನೋ ಏನು ದಾಸೋಹ? ಅನ್ನ ದಾಸೋಹ ದೇವಸ್ಥಾನದ ಪ್ರಸಾದ ಏನಿರುತ್ತೆ ನೋಡೋಣ ಪ್ರಸಾದಕ್ಕೆ ಇವಾಗ. ಇವ್ರುಗಳು ನೋಡಿ ನಾಯಿ ಮರಿ ಆಟಾಡಿಸ್ತಾವ್ರೆ ಸಿಕ್ಬಿಟ್ಟು. ನೋಡಿ ಮಣ್ಣ ನಾವು ಹೋಗೋಣ ಬಾಮಣ್ಣ, ಬನ್ನಿ ನೋಡೋಣ ದೇವಸ್ಥಾನದಲ್ಲಿ ಯಾವ ಪ್ರಸಾದ ಇವತ್ತು. ಏನು ಪ್ರಸಾದ ಅಮ್ಮ ಯೂಶಲಿ ಯಾವಾಗಲೂ? ಅನ್ನ ಸಾಂಬಾರು ಅನ್ಸುತ್ತಲ್ಲ. ತುಂಬ ದಿನ ಆಗಿತ್ತು ಕಣೆ ನಾವು ಬಂದು. ಅದು ರೈಸ್ ಸಾಂಬಾರು, ಅನ್ನದಾಸೋಹ ಎಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ಹೊಸ್ದಾಗಿ ಮಾಡ್ತಿದ್ದಾರೆ. ಕಂಪ್ಲೀಟ್ ಚೇಂಜ್ ಆಗಿದೆ ದೇವಸ್ಥಾನದ ಇದೆ, ಹೊಸ್ದಾಗಿ ಕಟ್ತಿದ್ದಾರೆ ಮತ್ತೆ. ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಚೇಂಜ್ ಆಗಿದೆ. ಎಷ್ಟು ದೊಡ್ಡದಾಗಿದೆ ಬೌಂಡ್ರಿ. ಊಟಕ್ಕೆ ದಾರಿ ಇಲ್ಲಿ ಒಳ ಇದೆಯಾ? ಏನು ಡ್ಯಾಮು? ನಾನು ಏನು ತಮ್ಮಪ್ಪ ಅಂತ ಬರುವಾಗ ನೋಡ್ಕೊ ಬಂದಲ್ಲ ಅದ. ಓಡ್ರಿ ಓಡ್ರಿ ಓಡ್ರಿ. ಗುಂಡಣ್ಣ ಬೋಲೆ ಮಾಡ. ಹಾಂ ನಡಿ ಮಣ್ಣ, ನಡ್ಕೊಂಡು ನಡಿ ಮಣ್ಣ. ಊಟಕ್ಕೆ ದಾರಿ. ಅಷ್ಟೇನು ಕ್ರೌಡ್ ಇಲ್ಲ ಆ್ಯಕ್ಚುಲಿ. ವೀಕೆಂಡ್ ಆದ್ರೂ ಸಾಟರ್ಡೆ ಬಂದಿದ್ದೀವಿ, ಸೊ ಅಷ್ಟೇನು ಕ್ರೌಡ್ ಇಲ್ಲ, ಅಂತ ಜನ ಏನಿಲ್ಲ, ಪರವಾಗಿಲ್ಲ. ದರ್ಶನ ಚೆನ್ನಾಗಾಯಿತು.
ಊಟಕ್ಕೂ ಖಾಲಿ ಇದೆ. ಎಲ್ಲ ಇಲ್ಲೇ ಕುತ್ಕೊಮ್ಮ. ನಂದು ವೈಷ್ಣವ್ ಮುಂಚೂರು ಗಮನಿಸುತ್ತೆ ನೋಡ್ತೇನೆ. ಶಿವಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಊಟ ಕೂತ್ಕೊಳ್ಳೋಕ್ಕೆ ನೋಡಿ. ಆದರೂ ಕ್ರೌಡ್ ಏನಂತ ಜನ ಇಲ್ಲ. ಎಷ್ಟು ಚೆನ್ನಾಗಿದೆ ಪ್ಲೇಸ್, ನಿಜ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸಾಕು ಅಂತೆ ಅವನಿಗೆ. ಸ್ವಲ್ಪ ಹಾಕಿ, ಸ್ವಲ್ಪ ಸ್ವೀಟ್ ನಾನು ತಿನ್ನಂಗಿಲ್ಲ, ಬಟ್ ಆದರೂ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಡಯಟಲ್ಲಿದ್ದೀನಿ. ಪಾಯಸ ಆಯ್ತಾ ರೈಸ್ ಹಾಕಿದ್ದಾರೆ, ರಸ ಸಾಂಬಾರು, ರೈಸ್ ಸಾಂಬಾರು. ವೈಬಿ ವೈಬಿ ಓಕೆ ಓನಿ ಮತ್ತು ಓನ್ ಮಾಡ್ದವನು. ಹೊಟ್ಟೆ ತುಂಬ ಊಟ ತಿಂದು ರೆಸ್ಟ್ ಮಾಡ್ತಾ ಇರೋದು. ಶಿವಮ್ಮ ಲಿಪ್ಸ್ಟಿಕ್ ಹಾಕಿದ್ಯಾ? ಹೊಟ್ಟೆ ತುಂಬ ಊಟ, ಬಿಸಿ ಬಿಸಿ ಊಟ ಆಯಿತು. ಸೊ ಹಾಗಾಗಿ ಊಟ ಏನು ಅನ್ನ ಸಾಂಬಾರು ಮತ್ತು ಪಾಯಸ ತುಂಬ ಚೆನ್ನಾಗಿತ್ತು. ಇವತ್ತು ವೀಕೆಂಡ್ ಆಗಿದ್ರು ಕೂಡ ಫುಲ್ಲು ಕ್ರೌಡ್ ಏನಿಲ್ಲ ಅಂತ, ಕ್ರೌಡ್ ಏನಿಲ್ಲ ನೋಡಿ. ಅಷ್ಟೇ ಕಮ್ಮಿನೇ ಇದೆ. ಬೇಗನೆ ದರ್ಶನನೂ ಕೂಡ ಆಯಿತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಬನ್ನಿ ನೆಕ್ಸ್ಟ್ ಮಾಡೋಣ. ನಗುಸಿವಮ್ಮ ಸ್ವಲ್ಪ, ಕಣ್ಣಿಂಗೆ ಯಾಕೆ ಹಿಂಗೆ ಬಿಡ್ತೀಯ? ಏ ಬಿಡವನ್ನ ಬಾಮುನ ಬಿಡೋಣ ಬಾಮುನ. ಎಲ್ಲಿಗೆ ಬಾ ಹೋಗೋಣ. ಎಲ್ಲಿಗೆ ಮನ ಅದೈತೆ ಅದ್ರ ಥರನ ಏ ಕಚ್ಚುತ್ತಾನ ಸುಮ್ಮನೆ ರಮ್ಮ ಪಾಪ ಅರ್ಪಡ್ಕದ್ ಮಲಗೈತೆ. ನೀವೆಲ್ಲ ಹಿಂಗೆ ಸುತ್ಕೊಂಡ್ಬಿಟ್ರೆ ಸಾಕು ಸಾಕು ಸಾಕು. ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ಬೇಡ ಪಾಪ ಡಿಸ್ಟರ್ಬ್ ಮಾಡಬಾರ್ದು ಅದು ಪಾಪ. ಹಾಂ ಪಾಪ ಪಚ್ಚೊಂಡೈತೆ ಪಾಪ, ನಿನ್ನಂತ ಪಾಪ ಅದು. ಇಲ್ಲ ನೋಡು ಅದು ಪಚ್ಚೊಂಡೈತೆ. ಆಗಲ್ಲ ಕಣೆ, ಪಚ್ಚೊಂಡೈತೆ ಅದು. ಸೊ ಇವಾಗ ಎಲ್ಲ ಸುಮ್ಮನೆ ರೆಸ್ಟ್ ಮಾಡೋಣ ಅಂತ. ಅರಳಿ ಮರ ಅಲ್ಲಮ್ಮ ಇದು? ಅರಳಿ ಮರನ ಯಾವುದೋ ಮರದ ಕೆಳಗಡೆ ಕೂತಿದ್ದೀವಿ. ಅರಳಿ ಮರ ಇದು ಬಿಲ್ಪುರ್ಗೆ ಮರ ಅನ್ಸುತ್ತೆ. ಅರಳಿ ಮರದ ಕೆಳಗಡೆ ಕೂತಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಮನೆ. ಇವಾಗ 2:30 ಮಧ್ಯಾಹ್ನ ಟೈಮು. ಇವಾಗ ಹೋದ್ರೂ ಕರೆಕ್ಟಾಗಿ ಒಂದು 5 ಗಂಟೆ ಅಷ್ಟರಲ್ಲಿ ಮನೆ ರೀಚ್ ಆಗುತ್ತೆ. ಅಲ್ಲ ಡ್ಯಾಮ್ ನೋಡ್ಕೊಂಡು ಹೋಗೋಣ. ಯಾವ ಡ್ಯಾಮು? ಇಲ್ಲಿ ಡ್ಯಾಮ್ ಐತೆ ಇವಾಗ ಇಷ್ಟದಲ್ಲಿ ಓಪನ್ ಇರಲ್ಲ ಅದು. ಸೊ ಇಲ್ಲಿಂದ ಡೈರೆಕ್ಟ್ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಬಾಯ್ ಶಿವಮ್ಮ, ಬಾಯ್ ಅನ್ಬಿಡಿ. ಬಾಯ್ ನಂದು ಬಾಯ್ ಬಾಯ್.